ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಲ್ನಾಡು ಹುಡುಗ. ಮಲ್ನಾಡು ಇನ್ಫಾರ್ಮೇಷನ್ ಜಂಕ್ಷನಿಂದ ಒಂದು ಹೊಸ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಈ ಫೋಟೋದಲ್ಲಿ ನಾವು ತೋರಿಸಿರೋ ಥರ ಎಲ್ಲ ಕಂಪ್ನಿಗಳ ಮೇಲೂ ಈ ಥರದೊಂದು ಸ್ಟೇನ್ಲೆಸ್ ಸ್ಟೀಲ್ದು ಬುಟ್ಟಿ ಕಂಟಿನ್ಯೂ ತಿರುಗ್ತಾ ಇರುತ್ತೆ. ಅದು ಕೂಡ ವಿತೌಟ್ ಸ್ಟಾಪೇಜ್. ಅದಕ್ಕೆ ಪವರ್ ಕೂಡ ಬೇಕಾಗಿರಲ್ಲ, ಏನೂ ಕೂಡ ಬೇಕಾಗಿರಲ್ಲ. ಬಟ್ ಏನಕ್ಕೆ ಈ ರೀತಿ ಕಂಟಿನ್ಯೂಸ್ ಆಗಿ ತಿರುಗುತ್ತೆ ಅಂತ ಒಂದಲ್ಲ ಒಂದು ಸಾರಿ ನೀವು ಕೂಡ ತಲೆಗುಳ ಬಿಟ್ಕೊಂಡಿರ್ತೀರಲ್ವ. ಇದಕ್ಕೆ ಪರಿಹಾರನ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಯಾರೆಲ್ಲ ಮಲ್ನಾಡು ಇನ್ಫಾರ್ಮೇಷನ್ ಜಂಕ್ಷನ್ನ ಮೊದಲನೇ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೀವು ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋ ಮುಖ ಕೇಳ್ಕೊಳ್ತೀನಿ. ಇದ್ರ ಹೆಸರು ಏನಿಲ್ಲ ಫ್ರೆಂಡ್ಸ್, ಇದು ಟರ್ಬೋ ವೆಂಟಿಲೇಟರ್ ಅನ್ನೋದು ಈಗ ನೀವು ಕಂಪ್ನಿಗಳಲ್ಲೂ ನೋಡಿರ್ತೀರ, ಕೆಮಿಕಲ್ ಫ್ಯಾಕ್ಟ್ರಿಗಳಲ್ಲಿ ನೋಡಿರ್ತೀರ. ಈ ರೀತಿ ಕಂಟಿನ್ಯೂಸ್ ಆಗಿ ತುಸ್ತಾ ಇರುತ್ತೆ ಎಸ್ ಬುಟ್ಟಿ. ಇದರ ಯೂಸಸ್ ಏನಕ್ಕೋಸ್ಕರ ಇದನ್ನ ಬಳಸ್ತಾರೆ ಅಂತ ನೋಡೋದಾದರೆ, ನಾರ್ಮಲಿ ಇಂಡಸ್ಟ್ರಿಯಲ್ಲಿ ರೂಫಿಂಗ್ ಬಂದ್ಬಿಟ್ಟು 20 to 30 ಫೀಟ್ ಹೈಟಲ್ಲಿರುತ್ತೆ ಫ್ರೆಂಡ್ಸ್. ಆ 20 to 30 ಫೀಟ್ ಹೈಟಲ್ಲಿ ಇರೋದು ಅಲ್ಲದೆ ಕಂಪ್ನಿ ಬಂದ್ಬಿಟ್ಟು ಕಂಪ್ಲೀಟಾಗಿ ಕ್ಲೋಸ್ಡ್ ಕಂಡೀಷನಲ್ಲಿರುತ್ತೆ. ಓಪನಿಂಗ್ ಎಲ್ಲಿರುತ್ತೆ ಅಂದರೆ ಸುಮಾರು ನೀವೊಂದು 100 ಮೀಟ್ರ್ 200 ಮೀಟ್ರ್ ಹೋದಾಗ ಅವಾಗ ಮಾತ್ರ ನಿಮಗೆ ಅದು ಓಪನಿಂಗ್ ಸಿಗುತ್ತೆ. ಬಟ್ ಅಲ್ಲಿವರೆಗೂ ಕ್ಲೋಸ್ ಇರ್ತಕ್ಕಂಥ ರೂಮು ಹೀಟ್ನ ತುಂಬಾ ಜನ್ರೇಟ್ ಮಾಡ್ತಾ ಇರುತ್ತೆ. ಅದೇ ರೀತಿ ಈ ಕೆಮಿಕಲ್ ಫ್ಯಾಕ್ಟ್ರಿಗಳಲ್ಲೆಲ್ಲ ನೀವು ವರ್ಕ್ ಮಾಡ್ತಾಯಿದ್ರಿ ಅಂತಂದರೆ ಸುಮಾರು ಕೆಮಿಕಲ್ ಸ್ಮೆಲ್ಲೆಲ್ಲ ಬಂದ್ಬಿಟ್ಟು ಅಲ್ಲೇ ರೌಂಡ್ ಆಗ್ತಾ ಇರುತ್ತೆ. ಈಗ ನೀವು ನೋಡ್ತಿರ್ತಕ್ಕಂಥ ಪಿಕ್ಚರಲ್ಲಿ ನೋಡಿ, ಹೈಟ್ ಬಂದ್ಬಿಟ್ಟು ಇಷ್ಟು ಹೈಟ್ ಇದೆ. ಈ ಹೈಟಲ್ಲಿ ನಿಮಗೆ ಬಿಸಿ ಗಾಳಿನ ಬಂದ್ಬಿಟ್ಟು ಆಚೆ ಬಿಡಬೇಕು ಅಂದರೆ ನೀವೇನು ಮಾಡ್ತೀವಿ, ಕೂಲಾಗಲಿಕ್ಕೆ ಫ್ಯಾನ್ ಯೂಸ್ ಮಾಡ್ತೀವಿ. ಬಟ್ ಆ ಫ್ಯಾನ್ ಎಲ್ಲ ಬಂದ್ಬಿಟ್ಟು ಏನು ಮಾಡುತ್ತೆ, ಅಲ್ಲಿರ್ತಕ್ಕಂಥ ಗಾಳಿನ ಸರ್ಕ್ಯುಲೇಟ್ ಮಾಡ್ತಾ ಇರುತ್ತೆ. ಬಟ್ ಅಲ್ಲಿರ್ತಕ್ಕಂಥ ಗಾಳಿನ ಹೊರಗೆ ಹಾಕಬೇಕು ಅಂತಂದರೆ ನಿಮ್ಗೆ ಯೂಸ್ ಆಗೋದು ಇದೇ ಥರದ ವೆಂಟಿಲೇಟರ್ಗಳು. ಈ ವೆಂಟಿಲೇಟರ್ಗಳ ಕೆಲಸ ಏನಪ್ಪ ಅಂತಂದರೆ, ಕಂಟಿನ್ಯೂ ಆಗಿ ಇದೇನು ನ್ಯೂಮ್ಯಾಟಿಕ್ ಪವರ್ ಬೇಕಾಗಿಲ್ಲ, ಇದಕ್ಕೇನು ಯಾವುದೇ ಥರದ ಎಲೆಕ್ಟ್ರಿಕ್ ಪವರ್ ಬೇಕಾಗಿಲ್ಲ. ಇಲ್ಲಿರ್ತಕ್ಕಂಥ ಕೆಮಿಕಲ್ ಸ್ಮೆಲ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಹೀಟ್ ಆಗಿರ್ಬೋದು, ಅದನ್ನು ಹೊರ ಹಾಕುವಂಥ ಕೆಲಸ ಮಾಡುತ್ತೆ. ಅದು ಯಾವ ರೀತಿ ಅದನ್ನ ಡಿಸೈನ್ ಮಾಡಿರ್ತಾರೆ ಅಂತಂದರೆ, ಅದು ಬರೀ ವಿಂಡ್ ಸ್ಪೀಡ್ ಅಂದರೆ ಗಾಳಿಲಿ ಬರ್ತಕ್ಕಂಥ ವೇಗನ ಅದನ್ನ ಬಳಸ್ಕೊಂಡು ಅದು ಬಂದ್ಬಿಟ್ಟು ಕಂಟಿನ್ಯೂಸ್ ಆಗಿ ರೊಟೇಟ್ ಆಗುತ್ತೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.